ಸಾರಿಗೆ ಸಚಿವರು ನಾವು ಸಾರಿಗೆ ನೌಕರರಿಗೆ ಎಲ್ಲವನ್ನು ಕೊಡ್ತಾ ಇದೀವಿ ಅಂತ ಹೇಳಿ, ಒಂದ್ ಕಡೆ ಸಿಎಂ ಹೇಳ್ತಾರೆ ವೇತನ ಪರಿಷ್ಕರಣೆ ಮಾಡಬೇಕು ಅಂತಂದ್ರೆ ನಮ್ಮ ಸರ್ಕಾರದಲ್ಲಿ ಹಣ ಇಲ್ಲ ಅಂತಂತೇಳಿ. ಈ ಅಧಿಕಾರಿ ವರ್ಗ ಯಾರೇ ಆಗಿರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಆಫೀಸ್ ಸ್ಟಾಫ್ ಆಗಿರ್ಬೋದು, ಡಿ.ಸಿ, ಡಿಪೋ ಮ್ಯಾನೇಜರ್, CTM, CME ಯಾರೇ ಆಗಿರ್ಬೋದು ರೀ, ನೀವು ಬನ್ನಿರಿ ಹೋರಾಟಕ್ಕೆ. ಯಾರು ಹೋರಾಟಕ್ಕೆ ಹೋಗ್ತಾರೆ ಅವ್ರ ಮೇಲೆ ಎಸ್ಮಾ ಜಾರಿ ಮಾಡ್ತೀನಿ, ಅಬ್ಸೆಂಟ್ ಮಾಡ್ತೀನಿ, ನೀವ್ರನ್ನ ಹತ್ತಿಕ್ಕತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಬಿಟ್ಟು ನೀವು ಸಹ ಹೋರಾಟಕ್ಕೆ ಬನ್ನಿ. ಅವತ್ತಿನ ಕಾಲದಿಂದಲೂ ಸಹ ಕಾರ್ಮಿಕರನ್ನ ತಳಹಂತಕ್ಕೆ ತಲುಪಿಸಿ ಅಧಿಕಾರಿ ವರ್ಗ ಮಾತ್ರ ಇದರಲ್ಲಿ ಪ್ರವರ್ಧಮಾನಕ್ಕೆ ಬಂತೆ ಹೊರತು ಇಲ್ಲಿ ಕೆಳವರ್ಗದ ನೌಕರರುಗಳು ಅಲ್ಲೇ ಇದ್ದಾರೆ. ನಿಮಗೆ ಆತ್ಮಸಾಕ್ಷಿ ಅಂತಕ್ಕಂಥದ್ದು ಸತ್ತೋಗಿದೆಯಾ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಪಾಪ ಒಂದು ಫ್ರಂಟ್ ಲೈನ್ ಹಾಕಿಬಿಟ್ಟಿದ್ದಾರೆ, ಈ ಡಿಪೋ ನಂದು, ಈ ಸರ್ವೆ ನಂಬರ್ ಡಿಪೋ ನಂದು, ಈ ಡಿಪೋ ಒಳಗಡೆ ಯಾರಾದರೂ ಬಂದರೆ ಅವ್ರ ಮೇಲೆ ನಾವು ಯಾವ ರೀತಿ ಬೇಕಾದರೂ ಕ್ರಮ ತೆಗೆದುಕೊಳ್ತೀವಿ, ಯಾರು ಬರಬಾರ್ದು, ನಮ್ಮನ್ನು ಯಾರೂ ಕೇಳಬಾರ್ದು ರೀ. ಈ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿನೇ ಪ್ರಶ್ನೆ ಮಾಡ್ತಾರೆ ರೀ ಅನ್ಯಾಯ ಮಾಡಿದಾಗ. ನೀವುಗಳು ಅನ್ಯಾಯ ಮಾಡಿದ್ರೆ ಪ್ರಶ್ನೆ ಮಾಡಬಾರ್ದು ಅಂದರೆ ಏನು? ತೊಗಲಕ್ ದರ್ಬಾರಲ್ಲಿದ್ದೀರಾ? ಇನ್ನು ಬ್ರಿಟಿಷರ ಆಡಳಿತದಲ್ಲಿ ಏನಾದ್ರು ಇದೆಯಾ BMTC ಅಂತಕ್ಕಂಥದ್ದು ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಆಗಿ ಸಾರಿಗೆ ಟಿವಿಯನ್ನು ಬೆಳೆಸಿ, ಸಾರಿಗೆ ಟಿವಿ ಬಂದ ಮೇಲೆ ನೌಕರರಿಗೆ ಒಂದು ನೈಜ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ನಮ್ಮ ಧನಂಜಯ ಅವರು ಮಾಡ್ತಾ ಇದ್ದಾರೆ. ಸಾರಿಗೆ ಟಿವಿ ನೌಕರರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ, ಹಲವಾರು ವಿಚಾರಗಳನ್ನ ಅವರು ನೌಕರಿಗೆ ತಿಳಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಅವರಿಗೆ ಬೆಂಬಲವನ್ನು ನೀಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸಮಸ್ತ 4 ನಿಗಮದ ನೌಕರರಲ್ಲಿ ವಿನಂತಿ, ಸಾರಿಗೆ ಟಿವಿಯನ್ನು ಅತಿ ಹೆಚ್ಚು ಚಂದಾದಾರವಾಗಿ ಮತ್ತು ಆರ್ಥಿಕವಾಗಿ ಸಾರಿಗೆ ಟಿವಿ ಬೆಳೆಯಬೇಕಾಗಿರೋದ್ರಿಂದ ದಯಮಾಡಿ ಆರ್ಥಿಕವಾಗಿ ತಾವೆಲ್ಲರೂ ಸಹ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಚಾನಲ್ನಲ್ಲಿ ಸ್ಕ್ಯಾನರ್ ಹಾಕಿರ್ತಾರೆ ಮತ್ತು ಫೋನ್ ನಂಬರ್ ಹಾಕಿರ್ತಾರೆ. ದಯಮಾಡಿ ಈ ಚಾನಲ್ಲು ಸಾರಿಗೆ ನೌಕರರ ಏಳಿಗೆಗೋಸ್ಕರ, ಸದಾಕಾಲ ಸಾರಿಗೆ ನೌಕರರ ಅನ್ಯಾಯಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ಮತ್ತು ದಮನಕಾರಿಯಾಗಿರ್ತಕ್ಕಂಥ ಏನು ನಮ್ಮ ಸಾರಿಗೆ ನೌಕರಿಗೆ ಆಗ್ತಾ ಇರ್ತಕ್ಕಂಥ ಕಿರುಕುಳವನ್ನು ತಪ್ಪಿಸೋದಕ್ಕೋಸ್ಕರ ಆಗಿರ್ತಕ್ಕಂಥ ಚಾನಲ್ಲು. ದಯಮಾಡಿ ಸಬ್ಸ್ಕ್ರೈಬರ್ ಆಗಿ, ಚಂದಾದಾರರಾಗಿ, ಆರ್ಥಿಕವಾಗಿ ಸಹಾಯ ಮಾಡಿ ಈ ಚಾನಲನ್ನು ಉಳಿಸಿ ಬೆಳೆಸಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ನಮಸ್ತೆ ಸಮಸ್ತ ಸಾರಿಗೆ ಟಿವಿ ವೀಕ್ಷಕರಿಗೆ ಮೊದಲನೇದಾಗಿ ನಮಸ್ಕಾರ ಹೇಳ್ತಾ, ಫ್ರೀಡಮ್ ಪಾರ್ಕ್ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ನಾನು BMTC ಸಿಬ್ಬಂದಿಗಳಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಸುಮಾರು 52 ಘಟಕಗಳಿದೆ. BMTCನಲ್ಲಿ ಕನಿಷ್ಠ ಅಂತಂದ್ರೆ ಹೋರಾಟಕ್ಕೆ ಒಂದು 5,000 ಜನನಾದರೂ ಸಹ BMTC ಇಂದನೇ ಬರಬೇಕು ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಮನವಿ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಈ ಸರ್ಕಾರ ಇಲ್ಲಿವರೆಗೂ ಸಹ ನಾಳೆ ನಾಡಿದ್ದು ಮತ್ತೆ ಮಾಡ್ತೀವಿ, ಇವಾಗ ಕರಿತೀವಿ, ನಾಳೆ ಕರಿತೀವಿ, ನಾಡಿದ್ದು ಕರಿತೀವಿ, ಈ ಥರ ಎಲ್ಲ ವಿಚಾರಗಳನ್ನು ಹೇಳಿ ಸರ್ಕಾರ ಇಲ್ಲಿವರೆಗೂ ಕಾಲಹರಣ ಮಾಡ್ತಕ್ಕಂಥ ಕೆಲಸವನ್ನೇ ಮಾಡ್ತಾ ಹೊತ್ತು ಸಾರಿಗೆ ನೌಕರರ ಬಗ್ಗೆ ಕಿಂಚಿತ್ತೂ ಸಹ ಕಾಳಜಿ ಇಲ್ಲದೆ ಇರತಕ್ಕಂಥ ಸರ್ಕಾರ ಅಂತಕ್ಕಂಥದ್ದನ್ನು ನಾವು ನೇರವಾಗಿ ಹೇಳ್ತಾ ಇದ್ದೀವಿ. ಹಾಗಾಗಿ ಈ ಸರ್ಕಾರ ಬಂದಿದ್ದರಿಂದ ಅವರ ಬರೀ ಸೀಟಿಗಾಗಿ ಗುದ್ದಾಟ ಜಗಳಗಳು ನಡೀತಾ ಹೊರತು ಸಾರಿಗೆ ನೌಕರರ ಬಗ್ಗೆ ಸ್ವಲ್ಪನೂ ಕಿಂಚಿತ್ ಕಾಳಜಿಯನ್ನು ಸಹ ವಹಿಸ್ತಾ ಇಲ್ಲ. ಒಂದು ಕಡೆ ಸಾರಿಗೆ ಸಚಿವರು ಹೇಳ್ತಾರೆ ನಾವು ಸಾರಿಗೆ ನೌಕರರಿಗೆ ಎಲ್ಲವನ್ನು ಕೊಡ್ತಾ ಇದ್ದೀವಿ ಅಂತೇಳಿ, ಒಂದು ಕಡೆ CM ಹೇಳ್ತಾರೆ ವೇತನ ಪರಿಷ್ಕರಣೆ ಮಾಡಬೇಕು ಅಂತಂದರೆ ನಮ್ಮ ಸರ್ಕಾರದಲ್ಲಿ ಹಣ ಇಲ್ಲ ಅಂತಂತೇಳಿ, ಒಂದು ಕಡೆ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊತಾರೆ 15% ಟಿಕೆಟ್ ದರ ಹೆಚ್ಚಳವನ್ನು, ಅದನ್ನು ಬರೀ ಪುರುಷರಿಗಷ್ಟೇ 15% ದರದ ಹೆಚ್ಚಳವನ್ನು ಮಾಡಿದ್ದಾರೆ. ಯಾಕೆ ಮಹಿಳೆಯರ ಟಿಕೆಟ್ದು 15% ಟಿಕೆಟ್ ದರದ ಹೆಚ್ಚಳ ದುಡ್ಡು ಎಲ್ಲೋಯಿತು? ಈ ಥರ ಹಲವಾರು ಪ್ರಶ್ನೆಗಳಿದೆ. ಹಾಗಾಗಿ ಒಂದು ಕಡೆ BMTCನಲ್ಲಿ 2018ನೇ ಇಸ್ವಿಯಿಂದಲೂ ಸಹ ರಿಟೈರ್ಡ್ ಆದಂಥವರಿಗೆ EL ಎನ್ಕ್ಯಾಶ್ಮೆಂಟ್ ಕೊಟ್ಟಿಲ್ಲ, ಹಾಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾರಿಗೂ ಸಹ EL ಎನ್ಕ್ಯಾಶ್ಮೆಂಟ್ ಕೊಟ್ಟಿಲ್ಲ. EL ಬರ್ಸ್ಕೊಂಡಿದ್ದು ಏನಾಯಿತು? 2023-24 ರಿಟೈರ್ಡ್ ಆದ್ರೂ ಸಹ ಅವರಿಗೆ ಇನ್ನೂ ಗ್ರ್ಯಾಚುಯಿಟಿ ಸೆಟ್ಲ್ಮೆಂಟ್ಗಳಾಗಿಲ್ಲ. ಈ ಥರ ಹಲವಾರು ಸಮಸ್ಯೆಗಳಿಂದ ನರಳುತ್ತಾ ಇದ್ರೂ ಸಹ ಈ ಸರ್ಕಾರ ಬಂದು 2.5 ವರ್ಷಗಳಾದರೂ ಸಹ ಕಾರ್ಮಿಕರ ಬಗ್ಗೆ ಕಿಂಚಿತ್ತು ಕಾಳಜಿಯನ್ನು ವಹಿಸ್ತಾ ಇರತಕ್ಕಂಥ ಸರ್ಕಾರ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ BMTCಲಿರ್ತಕ್ಕಂಥ ಕಾರ್ಮಿಕರೇನಿದೆ, ನೌಕರರ ವರ್ಗ ಏನಿದೆ, ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸಹ ಇದರ ಭಾಗವಾಗಿ ಕೈ ಜೋಡಿಸಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತು ಎರಡನೇದಾಗಿ ಅಧಿಕಾರಿ ವರ್ಗನೂ ಸಹ ನಾನು ಮನವಿ ಮಾಡ್ತಾ ಇದ್ದೀನಿ, ನೀವು ಸಹ ಬನ್ನಿ. ಯಾಕೆ ಅಂತಂದರೆ ಸುಮ್ಮನೆ ಕೂತು ಚಾಲಕ, ನಿರ್ವಾಹಕ, ತಾಂತ್ರಿಕ ಸಿಬ್ಬಂದಿಗಳನ್ನ ಬಲಿ ಕೊಟ್ಟು ಇಲ್ಲಿವರೆಗೂ ಸಹ ಸಂಬಳ ಪಡ್ಕೊಂಡಿದ್ದೀರ. ಒಂದು ಕಡೆ ರಾಜ್ಯ ಸರ್ಕಾರ ನೌಕರ ಹೋರಾಟ ಅಂತ ಅಂದ್ಕೊಂಡ್ರೆ ಸಡಕ್ ಸೇರಿ ಹೇಳ್ತಾರೆ, ಜವಾನ್ನಿಂದ ದಿವಾನ್ವರೆಗೂ ಸಹ ಯಾವನಾರು ಕೆಲಸ ಮಾಡಿದ್ರೆ ಕೋಳ್ಪಟ್ಟಿ ಹಿಡ್ಕೊಂಡು ಈಚೆ ಕರ್ಕೊಬನ್ನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಾವ್ಯಾರು ಸ್ವಾಮಿ ನಿಮ್ಮನ್ನು ಕೋಳ್ಪಟ್ಟಿ ಹಿಡ್ಕೊಂಡು ಈಚೆ ಬರೋಕ್ಕೆ ಹೋಗಲ್ಲ, ನೀವು ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಸಾಕಾಗೈತೆ. ಯಾಕಂದರೆ ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡಿ ಸಂಬಳ ತಗೊಂಡು ಮಜಾ ಮಾಡ್ತಾ ಇರ್ತಕ್ಕಂಥವ್ರು ನೀವೇ ಅಧಿಕಾರಿ ವರ್ಗದವರು. ಹಾಗಾಗಿ ಇನ್ನಾದರೂ ಸಹ ನಿಮ್ಮನೆ ಮಕ್ಕಳನ್ನು ಸ್ವಲ್ಪ ಬೀದಿಗೆ ತಳ್ತಕ್ಕಂಥ ಕೆಲಸವನ್ನು ಮಾಡೋಣ ಬನ್ನಿ ನೀವು ಅಂತ ಕರಿತಾ ಇದ್ದೀನಿ. ಯಾಕಂದರೆ ಇಲ್ಲಿವರೆಗೂ ಸಹ ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಅನ್ಸ್ಕೊಂಡಂಥವ್ರು ಯಾವಾಗಲೂ ಸಹ ಚಾಲಕ, ನಿರ್ವಾಹಕರ, ಮೆಕ್ಯಾನಿಕ್ಗಳನ್ನ ಸಸ್ಪೆಂಡು, ಡಿಸ್ಮಿಸ್ಸನ್ನು ಮಾಡ್ಕೊಂಡು ಅವರ ಎದೆಯನ್ನು ಕೆರ್ಕೊಂಡು ತಿಂದು ಒಂದು 8 ಅಂಕಿ 9 ಅಂಕಿ ಸಂಬಳ ಗಂಟ ಹೋಗ್ಬಿಟ್ಟಿದ್ದೀರಾ.
ಯಾತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಕಾರ್ಮಿಕರು ಅಂತಕ್ಕಂಥದ್ದನ್ನು ದಯಮಾಡಿ ಆಲೋಚನೆ ಮಾಡಬೇಕಾಗಿದೆ. ಏನು ನಿಮ್ಮ ಹತ್ರ ಏನಾದ್ರು ಸೈಟ್ ಕೇಳ್ತಾ ಇದ್ದಾರಾ, ಇಲ್ಲ ಏನಾದರೂ ಮನೆ ಕೇಳ್ತಾ ಇದ್ದಾರಾ, ಇಲ್ಲ ನಿಮ್ಮ ಆಸ್ತಿನಲ್ಲಿ ಪಾಲು ಕೇಳ್ತಾ ಇದ್ದಾರಾ? ಸರ್ಕಾರ ಆಗಿರ್ಬೋದು, ಆಡಳಿತ ವರ್ಗ ಆಗಿರ್ಬೋದು, ಕೊಡಬೇಕಾಗಿರ್ತಕ್ಕಂಥ ಸಂಬಳವನ್ನು ಕೊಡ್ರಿ ಅಂತಂತಂದರೆ ನೀವು ಹತ್ತಿಕ್ತಕ್ಕಂಥ ಕೆಲಸವನ್ನು ಮಾಡ್ತೀರಾ, ನಮ್ಮ ಖಾತೆಯಲ್ಲಿರ್ತಕ್ಕಂಥ ರಜವನ್ನು ರದ್ದು ಮಾಡ್ತಕ್ಕಂಥದ್ದನ್ನು ಮಾಡ್ತೀರಾ, ವೇತನ ನೀವು ದುಡಿಮೆ ಮಾಡಲಾರೆ ವೇತನ ಇಲ್ಲ ಅಂತಕ್ಕಂಥದ್ದನ್ನು ಘೋಷಣೆ ಮಾಡ್ತೀರಾ. ರೀ ಸ್ವಾಮಿ, ನಿಮ್ಮ ಈ ಥರ ಗೊಡ್ಡು ಬೆದರಿಕೆಗಳನ್ನ ಬಿಡಿ ಆಯಿತಾ. AC DC ಎಲ್ಲರೂ ಸಹ ಸಾರಿಗೆ ನೌಕರರು ಸರ್ಕಾರಿ ಹೋರಾಟ ಅಂತಂದರೆ ಎಲ್ಲರೂ ಭಾಗಿಯಾಗ್ತಾರೆ. ಆದರೆ ನಮ್ಮಲ್ಲಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಹೋರಾಟಕ್ಕೆ ಬರಲ್ಲ. ಇರ್ತಕ್ಕಂಥವ್ರ ಮೇಲೆ ಗದಪ್ರಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಇನ್ನು ಎಲ್ಲಿಯವರೆಗೂ ಸಹ ಇದೇ ರೀತಿ ನೀವು ದುಂಡಾವರ್ತನೆಗಳನ್ನ ಮಾಡಿಕೊಂಡು ಸಂಬಳ ತಗೊಂಡು ಮೋಜು ಮಸ್ತಿನಲ್ಲಿ ಕಾಲ ಕಳಿಬೇಕು ಅಂತಕ್ಕಂಥದ್ದನ್ನು ನಾನು ಅಧಿಕಾರಿಗಳನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಸ್ವಲ್ಪನಾದ್ರೂ ಸ್ವಾಭಿಮಾನ ಅಂತಕ್ಕಂಥದ್ದು ಇದೆಯಾ ನಿಮ್ಮಲ್ಲಿ? ಇಲ್ವಾ? ಕಿಂಚಿತ್ತು ನಿಮ್ಮ ಆತ್ಮಸಾಕ್ಷಿಯನ್ನು ಕೇಳ್ಕೊಳ್ಳಿ. ನಾವು ಈ ರೀತಿ ನಡ್ಕೊತಾ ಇದ್ದೀವಲ್ಲ, ಇದು ಸರಿ ಇದೆಯಾ ಅಂತಕ್ಕಂಥದ್ದನ್ನು ನೋಡಿ. ಯಾಕೆಂತಂದರೆ ದುಡಿಯುವ ವರ್ಗ ಹೋರಾಟದ ಭಾಗವಾಗಿ ನಿಂತಿದೆ ಅಂತಂದರೆ ನೀವು ಸಹ ಅದೇ ಸಂಬಳದಲ್ಲಿ ಜೀವನವನ್ನು ಕಟ್ಕೊತಾ ಇದ್ದೀವಿ. ನಾವು ಸಹ ಹೆಂಡ್ರು ಮಕ್ಕಳಿಗೆ ಇದೇ ಸಂಬಳದಲ್ಲೇ ಊಟವನ್ನು ಉಣಬಡಿಸ್ತಾ ಇದ್ದೀವಿ. ನಾವು ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಒಂದು ಆತ್ಮಸಾಕ್ಷಿ ಪ್ರಜ್ಞಾವಸ್ಥೆನ ಬೆಳೆಸ್ಕೊಳ್ರಿ. ನಿಮಗೆ ಆತ್ಮಸಾಕ್ಷಿ ಅಂತಕ್ಕಂಥದ್ದು ಸತ್ತೋಗಿದೆಯಾ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಎಲ್ಲಿಯವರೆಗೂ ಸಹ ನೀವು ಡ್ರೈವರು ಕಂಡಕ್ಟರ್ನ ಎದೆ ಕೆರ್ಕೊಂಡು ತಿಂತಕ್ಕಂಥ ಕೆಲಸವನ್ನು ಮಾಡ್ತಾ ನಿಂತ್ಕೋತೀರಾ? ಯಾಕೆ ಹೋರಾಟದಲ್ಲಿ ನಿಮಗೇನು ಪಾತ್ರ ಇಲ್ವಾ? ನಿಮಗೆ ಸಂಬಳ ಬರಲ್ವಾ? ನೀವು ಇದೇ ಸಂಬಳದಲ್ಲಿ ತಾನೇ ಜೀವನ ಮಾಡ್ತಾ ಇರ್ತಕ್ಕಂಥದ್ದು? ಇಲ್ಲ ಬೇರೆ ಏನಾದ್ರೂ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಕೆಲಸಕ್ಕೆ ಏನಾದ್ರು ನೀವು ಹೋಗ್ತಾ ಇದ್ದೀರಾ? ಕೆಲಸ ಮುಗಿದ ಮೇಲೆ ಒಂದು ಕಡೆ ಸರ್ಕಾರಿ ನೌಕರರ ಹೋರಾಟವನ್ನು ನೀವೇ ಹೇಳ್ತಾರೆ ಅಧಿಕಾರಿ ವರ್ಗ, ಅವ್ರ ಥರ ನೀವು ಹೋರಾಟಕ್ಕೆ ಬರೋದಕ್ಕೆ ಯಾಕೆ ನಿಮ್ಮಲ್ಲಿ ಏನಾದರೂ ಪಾಪ ಭಯನ ನಿಮ್ಮನ್ನು ಕೆಲಸ ತೆಗೆದುಬಿಡ್ತಾರೆ ಅಂತ ಅಂದ್ಬಿಟ್ಟಿದ್ದೇನೆ. ಅದಕ್ಕೆ ಕಂಡವ್ರ ಮನೆ ಮಕ್ಕಳನ್ನ ಬಾವಿಗೆ ತಳ್ಳಿಬಿಟ್ಟಿದ್ದೇನೆ. ನೀವು ಆರಾಮಾಗಿ ಕೂತ್ಕೊಂಡು ಸಂಬಳಗಳು ಎಣಿಸ್ಕೊಳ್ಳೋದ್ರಲ್ಲಿ ತಲ್ಲೀನರಾಗಿದ್ದೀರಾ. ಹಾಗಾಗಿ ಅಧಿಕಾರಿ ವರ್ಗ ಯಾರೇ ಆಗಿರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಆಫೀಸ್ ಸ್ಟಾಫ್ ಆಗಿರ್ಬೋದು, DC, ಡಿಪೋ ಮ್ಯಾನೇಜರ್, CTM, CME ಯಾರೇ ಆಗಿರ್ಬೋದು ರೀ, ನೀವು ಬನ್ನಿರಿ ಹೋರಾಟಕ್ಕೆ. ಹೋರಾಟದಲ್ಲಿ ನಿಮ್ಮದೇ ಆದಂಥ ಪಾತ್ರವನ್ನು ಏನು ಪಾತ್ರ ಪರಿಚಯ ಮಾಡ್ಕೊಳ್ಳಿ. ನೀವು ಸಹ ಇಲ್ಲಿವರೆಗೂ ಎಲ್ಲ ತಳಮಟ್ಟದ ನೌಕರರ ಎದೆ ಕೆರ್ಕೊಂಡು ತಿಂದಿದ್ದು ಸಾಕು. ನೀವು ಹೋರಾಟ ಅಂತಕ್ಕಂಥದ್ದು ಎಲ್ರಿಗೂ ಸಹ ಇರಬೇಕು, ವರ್ಗ ಹೋರಾಟವಾಗಿ ಪರಿವರ್ತನೆ ಆಗಬೇಕು. ರಾಜ್ಯ ಸರ್ಕಾರಿ ನೌಕರರುಗಳು ಯಾವ ರೀತಿಯಲ್ಲಿ ಹೋರಾಟ ಮಾಡ್ತಾರೆ, AC ಯಿಂದ ಹಿಡಿದು DC ವರ್ಗೂ, ಜವಾನಿಂದ ಹಿಡಿದು ದಿವಾನ್ವರೆಗೂ ಹೋರಾಟದಲ್ಲಿ ಪಾಲ್ಗೊಳ್ತಾರೋ ಅದೇ ರೀತಿ ನೀವು ಬೈಗಳಿಸ್ಕೊಳ್ಳಿ. ಮೈಗಳ್ತನವನ್ನು ಬಿಡಿ. ಯಾರು ಹೋರಾಟಕ್ಕೆ ಹೋಗ್ತಾರೋ ಅವ್ರ ಮೇಲೆ ಎಸ್ಮಾ ಜಾರಿ ಮಾಡ್ತೀನಿ, ಆಬ್ಸೆಂಟ್ ಮಾಡ್ತೀನಿ, ನೀವ್ರನ್ನ ಹತ್ತಿಕ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಬಿಟ್ಟು ನೀವು ಸಹ ಹೋರಾಟಕ್ಕೆ ಬನ್ನಿ ಅಂತಕ್ಕಂಥದ್ದನ್ನು ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಮುಂದುವರೆದ ಭಾಗವಾಗಿ ಏನು ರಾಜ್ಯದ ಮೂಲೆ ಮೂಲೆಯಿಂದ ನೌಕರರುಗಳು ಇವತ್ತು ಸಾವಿರಾರು ನೌಕರರುಗಳು ಹೊರಟು ನಿಂತಿದ್ದಾರೆ. ನಾವೆಲ್ಲರೂ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕ್ ನಂತರ ಹೆಜ್ಜೆ ಇಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಸ್ವಾಗತ ಮಾಡ್ತಾಯಿದ್ದೀವಿ ಜಂಟಿ ಕ್ರಿಯಾ ಸಮಿತಿಯಿಂದ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಎಲ್ಲ ನ್ಯೂಸ್ ಚಾನಲ್ಗಳು ಸಹ ಬರ್ತಾರೆ ಅಲ್ಲಿಗೆ ಫ್ರೀಡಮ್ ಪಾರ್ಕ್ನಲ್ಲಿ. ನಮ್ಮ ನಿಲುವೇನು ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸಾಮೂಹಿಕವಾಗಿ ರಜೆಯ ಮೇಲೆ ತೆರಳ್ತಕ್ಕಂಥ ಕೆಲಸಕ್ಕೂ ಸಹ ಕಾರ್ಮಿಕರು ಸನ್ನದ್ಧರಾಗಿದ್ದಾರೆ. ಹಾಗಾಗಿ ಈ ಹೋರಾಟದಲ್ಲಿ ನಾವು ಏನಾದ್ರೂ ಪಡ್ಕೊಂಡೇ ಕರ್ತವ್ಯಕ್ಕೆ ಹೋಗಬೇಕು ಅಂತಕ್ಕಂಥ ದೃಢ ನಿರ್ಧಾರವನ್ನು ಎಲ್ಲ ಸಹಸ್ರಾರು ಕಾರ್ಮಿಕರು ಕೈಗೊಂಡಿರೋದ್ರಿಂದ ಹೋರಾಟ ಅಂತಿಮವಾದಂಥ ಹಂತ ತಲುಪಬೇಕಾಗಿರೋದ್ರಿಂದ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಮ್ ಪಾರ್ಕ್ ಕಡೆ ಬನ್ನಿ. ಮತ್ತು ಏನು ಜಂಟಿ ಸಮಿತಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಆ ನಿರ್ಣಯಕ್ಕೆ ತಾವೆಲ್ಲರೂ ಸಹ ಕಟಿಬದ್ಧವಾಗಿರಿ. ಒಂದಿನ ಎರಡು ದಿನ ಏನು ಸಂಸ್ಥೆ ಏನು ಇದಾಗ್ಬಿಡಲ್ಲ, ಇಲ್ಲ ಡಿಪೋಗಳೇನು ಮುಳುಗಡೆ ಆಗ್ಬಿಡಲ್ಲ. ಎಲ್ಲವೂ ಸಹ ಅಲ್ಲಲ್ಲೇ ಇರುತ್ತೆ. ಅಲ್ಲಲ್ಲೇ ಡಿಪೋ ಮ್ಯಾನೇಜರ್ಗಳೆಲ್ಲ ಅಲ್ಲಲ್ಲೇ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಆಳಿಗೊಬ್ಬ, ಕೈಗೊಬ್ಬ, ಕಾಲಿಗೊಬ್ಬ ಆಳು ಇದೆ, ಲಕ್ಷಾಂತರ ರೂಪಾಯಿ ಸಂಬಳನೂ ಸಿಗುತ್ತೆ, ಮತ್ತು ಗಿಂಬಳನೂ ಸಹ ತಗೋತಾ ಇದ್ದಾರೆ ಚೆನ್ನಾಗಿ. ಹಾಗಾಗಿ ಅವ್ರಿಗೆ ಏನಾಗಬೇಕಾಗಿಲ್ಲ. ಯಾಕೆ ತಳಮಟ್ಟದ ನೌಕರು ಸಂಬಳಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅಂತಂತಂದರೆ ಅವತ್ತಿನ ಕಾಲದಿಂದನೂ ಸಹ ಕಾರ್ಮಿಕರನ್ನ ತಳಹಂತಕ್ಕೆ ತಲುಪಿಸಿ ಅಧಿಕಾರಿ ವರ್ಗ ಮಾತ್ರ ಇದರಲ್ಲಿ ಪ್ರವರ್ಧಮಾನಕ್ಕೆ ಬಂತೆ ಹೊರತು ಇಲ್ಲಿ ಕೆಳವರ್ಗದ ನೌಕರರುಗಳು ಅಲ್ಲೇ ಇದ್ದಾರೆ. ಹಾಗಾಗಿ ನಾನು ನೌಕರ ವರ್ಗದಲ್ಲಿ ಮನವಿ ಮಾಡ್ತಾಯಿದ್ದೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಮ್ ಪಾರ್ಕ್ ಕಡೆ ಹೆಜ್ಜೆ ಇರ್ತಕ್ಕಂಥ ಕೆಲಸವನ್ನು ಮಾಡಿ. ಮತ್ತು ಅಧಿಕಾರಿ ಶಾಹಿಗಳು ಸಹ ನೀವು ಪೆನ್ ಡೌನ್ ಮಾಡಿ ಈ ಹೋರಾಟಕ್ಕೆ ತಾವು ಸಹ ಕೈ ಜೋಡಿಸಿ. ಮುಂದಿನ ದಿನದಲ್ಲಿ ಏನಾದರೂ ನೌಕರ ವರ್ಗ ಸಿಡಿದೆದ್ದು ಬೀದಿಗೆ ಬಂದರೆ ಅದಕ್ಕೆ ಸರ್ಕಾರವೇ ನೇರವಾಗಿ ಹೊಣೆಗಾರರಾಗಿರುತ್ತೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಹಲವಾರು ನಿರ್ಣಯಗಳು ಕಾರ್ಮಿಕರ ವಿರುದ್ಧವಾದಂಥ ನಿರ್ಣಯಗಳಾಗಿದೆ. ಯಾವುದೇ ಕಾರಣಕ್ಕೂ ಈ ಸರ್ಕಾರ ಬಂದ ಮೇಲೆ ಸಾರಿಗೆ ನೌಕರರಿಗೆ ನಯಾ ಪೈಸದ ಉಪಯೋಗವನ್ನು ಮಾಡಿಲ್ಲ. ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಎಸ್ಮಾ ಜಾರಿ ಮಾಡಿಕೊಂಡು ನೌಕರರ ಹೊಟ್ಟೆ ಮೇಲೆ ಹೊಡ್ಕೊಂಡು ಸರ್ಕಾರವನ್ನು ನಡೆಸ್ಕೊಂಡು ಬಂದಿದ್ದಾರೆ ಹೊರತು ಕಿಂಚಿತ್ತೂ ಸಹ ಸರ್ಕಾರ ಸಾರಿಗೆ ನೌಕರರ ಬಗ್ಗೆ ಮಲತಾಯಿ ಧೋರಣೆಯನ್ನು ಅನುಸರಣೆ ಮಾಡಿಕೊಂಡು ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ. ಯಾಕೆಂತಂದರೆ 4 ಗಂಟೆಯ ನಂತರದ ಮೇಲೆ ಯಾವ ಸ್ವರೂಪವನ್ನು ಬೇಕಾದರೂ ಸಾರಿಗೆ ನೌಕರರು ಪಡ್ಕೊಳ್ತಕ್ಕಂಥ ಸನ್ನಿವೇಶಕ್ಕೆ ಈ ರಾಜ್ಯ ಎದುರು ನೋಡ್ತಾ ಇದೆ. ಇದಕ್ಕೆ ಕಾರಣ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರ ಮತ್ತು ಆಡಳಿತ ವರ್ಗ. 2.5 ವರ್ಷಗಳಿಂದ ನಾವು ನಮ್ಮ ಅಹವಾಲನ್ನು ವಿಶೇಷವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಯ ಮುಂದೆ ಹಲವಾರು ರೀತಿಯಲ್ಲಿ ನಾವು ಬೇಡಿಕೆಗಳಿಟ್ಟರೂ ಸಹ
ಯಾವುದು ಸಹ ಫಲಪ್ರದ ಆಗ್ತಕ್ಕಂಥ ಕೆಲಸವನ್ನು ಆಡಳಿತ ಮಂಡಳಿನೂ ಮಾಡಲಿಲ್ಲ ಮತ್ತು ಆಳ್ತಕ್ಕಂಥ ಸರ್ಕಾರವನ್ನು ಮಾಡಿಲ್ಲ. ಇನ್ನು BMTC ವಿಚಾರದಲ್ಲಂತೂ ನಾನು ಎಲ್ಲ ಎಂಪ್ಲಾಯ್ಗಳಿಗೂ ಹೇಳ್ತಾ ಇದ್ದೀನಿ, ದಯಮಾಡಿ ಎಚ್ಚೆತ್ಕೊಳ್ಳಿ. ಯಾಕಂದರೆ ಅಧಿಕಾರಿ ವರ್ಗ ಈಗ ಆಲ್ರೆಡಿ ಏನೋ ಡಿಪೋನೇ ನಂದು, ನನಗೆ ಬರ್ಕೊಟ್ಬಿಟ್ಟಿದ್ದಾರೆ ಅಂತ ದುಂಡಾವರ್ತನೆಯಲ್ಲಿ ವರ್ತಿಸ್ತಕ್ಕೆ ನಿಂತಿದ್ದಾರೆ. ಈ ಡಿಪೋ ಒಳಗಡೆ ಬೇರೆ ಯಾರಾದರೂ ಬಂದರೆ ನಾವು ಸುಮ್ಮನೆ ಇರಲ್ಲ ಅನ್ನೋ ಲೆವೆಲ್ಲಿಗೆ ಕೆಲವು ಅಧಿಕಾರಿಗಳು ಹೋಗಿ ನಿಂತ್ಬಿಟ್ಟಿದ್ದಾರೆ. ನಾನು ಎಲ್ಲರನ್ನೂ ಹೇಳಲ್ಲ, ಕೆಲವು ಅಧಿಕಾರಿಗಳು. ಹಾಗಾಗಿ ಪಾಪ ಒಂದು ಫ್ರಂಟ್ ಲೈನ್ ಹಾಕಬಿಟ್ಟಿದ್ದಾರೆ, ಈ ಡಿಪೋ ನಂದು, ಈ ಸರ್ವೆ ನಂಬರ್ ಡಿಪೋ ನಂದು, ಈ ಡಿಪೋ ಒಳಗಡೆ ಯಾರಾದರೂ ಬಂದರೆ ಅವ್ರ ಮೇಲೆ ನಾವು ಯಾವ ರೀತಿ ಬೇಕಾದರೂ ಕ್ರಮ ತೆಗೆದುಕೊಳ್ತೀವಿ, ಯಾರೂ ಬರಬಾರ್ದು, ನಮ್ಮನ್ನು ಯಾರೂ ಕೇಳಬಾರ್ದು. ರೀ, ಈ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿನೇ ಪ್ರಶ್ನೆ ಮಾಡ್ತಾರೆ ರೀ ಅನ್ಯಾಯ ಮಾಡಿದಾಗ. ನೀವುಗಳು ಅನ್ಯಾಯ ಮಾಡಿದ್ರೆ ಪ್ರಶ್ನೆ ಮಾಡಬಾರ್ದು ಅಂದರೆ ಏನು? ತೊಗಲಕ್ ದರ್ಬಾರಲ್ಲಿದ್ದೀರಾ? ಇನ್ನು ಬ್ರಿಟಿಷರ ಆಡಳಿತದಲ್ಲಿ ಏನಾದ್ರು ಇದೆಯಾ BMTC ಅಂತಕ್ಕಂಥದ್ದು ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹಾಗಾಗಿ ಹಲವಾರು ವಿಷಯಗಳಿದೆ. ದಯಮಾಡಿ ಫ್ರೀಡಮ್ ಪಾರ್ಕ್ ಕಡೆ ಹೆಚ್ಚಿನಲ್ಲಿ ಬನ್ನಿ. ಕೆಲವರ ವಿಚಾರಗಳನ್ನು ಎಲ್ಲಿ ಮಾತಾಡಬೇಕಾಗಿದೆ ಅಲ್ಲಿ ಮಾತಾಡಬೇಕಾಗಿದೆ. ಯಾಕೆಂತಂದರೆ ಇವತ್ತು ಗೋಸುಂಬೆ ಮುಖವಾಡವನ್ನು ಬಯಲಾಕೊಂಡಿರ್ತಕ್ಕಂಥ BMTC ಅಧಿಕಾರಿಗಳ ಮುಖವನ್ನು ಬಯಲು ಮಾಡ್ತಕ್ಕಂಥ ಸಂದರ್ಭ ಬಂದಿದೆ. ಯಾಕೆಂದರೆ ಅವ್ರು ತೆಗೆದುಕೊಳ್ತಾ ಇರ್ತಕ್ಕಂಥ ನಿಲುವಿದೆಯಲ್ಲ, ಅದೆಲ್ಲವನ್ನು ಜಗಜ್ಜಾಹೀರು ಮಾಡಬೇಕಾಗಿದೆ. ಬಣ್ಣ ಹಚ್ಕೊಂಡಿರ್ತಕ್ಕಂಥದ್ದನ್ನು ಮುಖವನ್ನು ತೊಳೆದು ಬಣ್ಣವನ್ನು ಬಯಲು ಮಾಡ್ತಕ್ಕಂಥ ಸಂದರ್ಭ ಬಂದಿದೆ. ಯಾಕೆ ಅಧಿಕಾರಿಗಳು ಪಾಪ ಕೆಲಸ ಕೇಳ್ಕೊಂಡು ಹೋದಂಥ ಕೆಲಸ ಕೊಡಿ ಸ್ವಾಮಿ, ನಾವು ಡಿಪೋ ಹತ್ರ ಬಂದಿದ್ದೀವಿ ಅಂತಂದರೆ ಅಂಥವ್ರನ್ನ ಬೆದರಿಸ್ತಕ್ಕಂಥ ಕೆಲಸಕ್ಕೆ ಕೆಲವರು ಕೈ ಹಾಕ್ತಾ ಇದ್ದಾರೆ. ಇವ್ರ ಕೆಲಸ ಏನಿದೆ ಅದನ್ನು ಮರೆತು ಬೇರೆಯವ್ರನ್ನ ಬೆದರಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಇಂಥವ್ರಿಗೆ ಪಾಠ ಹೇಳಬೇಕಾಗಿದೆ. ಹಾಗಾಗಿ ಯಾರೂ ಸಹ ಎದುರಿಸ್ತಕ್ಕಂಥ ಕೆಲಸಕ್ಕೆ ಹೋಗಬೇಡಿ. ಕಾರ್ಮಿಕ ವರ್ಗದ ಪರವಾಗಿ ಜಂಟಿ ಕ್ರಿಯಾ ಸಮಿತಿ ಇದೆ. ನಿಮ್ಮ ಪರವಾಗಿ ಯಾವುದೇ ಥರದ ಅನ್ಯಾಯ ಆದರೂ ಸಹ ಬೀದಿಗಿಳಿತಕ್ಕಂಥ ಕೆಲಸವನ್ನು ಜಂಟಿ ಕ್ರಿಯಾ ಸಮಿತಿ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳ್ತಿದ್ದೀನಿ. ಹಾಗಾಗಿ ವೇತನದ ಹೆಚ್ಚಳದ ವಿಚಾರದಲ್ಲಿ ಏನೆಲ್ಲ ಅನ್ಯಾಯಗಳಾಗಿದೆ, ಈ ಸರ್ಕಾರದ ವಿರುದ್ಧ ನಾವು ಬೀದಿಗಿಳಿತಕ್ಕಂಥ ದಿನಗಳು ದೂರವಿಲ್ಲ, ಗಂಟೆಗಳಷ್ಟೇ ಬಾಕಿ ಇದೆ. ಹಾಗಾಗಿ ಎಲ್ಲರೂ ಸಹ ಫ್ರೀಡಮ್ ಪಾರ್ಕ್ ಕಡೆ ಹೆಜ್ಜೆ ಇಕ್ಕಿ, ಯಾರು ಕರ್ತವ್ಯ ಮಾಡ್ತಾಯಿದ್ದೀರಾ ಅವರುಗಳು ಸಹ ಕ್ಷಣದ ಮಾಹಿತಿಗಾಗಿ ಸಾರಿಗೆ ಟಿವಿಯನ್ನು ವೀಕ್ಷಣೆ ಮಾಡಿ. ಏನು ಜಂಟಿ ಸಮಿತಿ ಆಳುವ ಸರ್ಕಾರ ನಮ್ಮನ್ನು ಒಡೆದಾಳ್ತಕ್ಕಂಥ ನೀತಿಯನ್ನು ಮಾಡಿಕೊಂಡು ಇಲ್ಲಿವರೆಗೂ ಬಡವರ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡ್ಕೊಂಡು ಕಾಲಹರಣ ಮಾಡ್ಕೊಂಡು ಬಂದಿದೆ ಹೊರತು ಯಾವುದೇ ಕಿಂಚಿತ್ತೂ ಸಹ ನಮ್ಮ ಮೇಲೆ ಹಣವನ್ನು ಕೊಡ್ತಕ್ಕಂಥದ್ದೇ ಆಗಲಿ, ವೇತನ ಹೆಚ್ಚಳ ಮಾಡ್ತಕ್ಕಂಥದ್ದೇ ಆಗಲಿ, ವೇತನ ಹಿಂಬಾಕಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ನೀವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಮ್ ಪಾರ್ಕ್ ಕಡೆ ಬನ್ನಿ. ಅದರಲ್ಲೂ ಸಹ ಬೆಂಗಳೂರು ಫ್ರೀಡಮ್ ಪಾರ್ಕು BMTC ಎಂಪ್ಲಾಯ್ಗಳಿಗೆ ಭಾಳ ಹತ್ತಿರವಾಗಿದೆ. ಡ್ಯೂಟಿ ಇಳಿತಕ್ಕಂಥವ್ರು, ವಾರದ ರಜೆ ಇರ್ತಕ್ಕಂಥವ್ರು, ಮತ್ತು ಕರ್ತವ್ಯ ಇಳಿದು ಮನೆಗೆ ಹೋಗ್ತಕ್ಕಂಥ ನೈಟ್ ಹಾಲ್ಟ್ ಸಿಬ್ಬಂದಿಗಳು, ಫಸ್ಟ್ ಶಿಫ್ಟ್ ಇಳಿದಂಥ ಸಿಬ್ಬಂದಿಗಳು ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಮ್ ಪಾರ್ಕ್ ಕಡೆ ಬರಬೇಕಾಗಿ ಮನವಿ ಮಾಡ್ತಾಯಿದ್ದೀನಿ. ಜಂಟಿ ಕ್ರಿಯಾ ಸಮಿತಿ ಹೋರಾಟ ಕಾರ್ಮಿಕರ ಪರವಾಗಿರುತ್ತೆ. ಕಾರ್ಮಿಕರ ಈ ಬಾರಿ ನಡೀತಾ ಇರ್ತಕ್ಕಂಥ ಹೋರಾಟ ಅಂತಿಮವಾದಂಥ ಹಂತ ತಲುಪಿದೆ. ವೇತನ ಹೆಚ್ಚಳ ಮತ್ತು ವೇತನ ಹಿಂಬಾಕಿಯನ್ನು ಪಡೆದೇ ನಾವೆಲ್ಲರೂ ಸಹ ಮುಂದಿನ ದಿನದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡೋಣ ಅಂತಕ್ಕಂಥದ್ದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರೂ ಸಹ ಫ್ರೀಡಮ್ ಪಾರ್ಕ್ ಕಡೆ ಹೆಜ್ಜೆ ಇಕ್ಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತಾಯಿದ್ದೀನಿ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಸಾರಿಗೆ ಟಿವಿಯ ಮುಖಾಂತರವಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ.